ಮಾತಾಡಬೇಡ್ರಿ. ಸನ್ಮಾನ್ಯ ಸಭಾಪತಿಗಳೇ, ನಮ್ಮ ಸಚಿವರು ಹೇಳಿದರು ಈಗಾಗಲೇ ನಾವು ಹೆಚ್ಚುವರಿ ಶಿಕ್ಷಕರನ್ನು ಕೊಡುವುದಕ್ಕಾಗಿ ಆರ್ಥಿಕ ಇಲಾಖೆಗೆ ಅನುಮತಿಗೆ ಕಳಿಸಿದ್ದವು ಅಂತ ಹೇಳಿದ್ದಾರೆ. ಆ ಭಾಗದಲ್ಲಿ 371J ಜಾರಿಯಲ್ಲಿ ಇದೆ. 371J ಜಾರಿಯಲ್ಲಿದ್ದ ಪ್ರದೇಶದಲ್ಲಿ ನೀವು ಯಾವುದೇ ಒಂದು ನೇಮಕಾತಿ ಮಾಡ್ಕೊಳ್ಬೇಕಾದರೆ ಇಲ್ಲಿ ಆರ್ಥಿಕ ಇಲಾಖೆಯ ಅನುಮತಿಯ ಅವಶ್ಯಕತೆ ಇಲ್ಲವೇ ಇಲ್ಲ. ಹೀಗಾಗಿ ನೀವು ನೇರವಾಗಿ ಮಾಡ್ಕೋಬಹುದು. 19,000 ಶಿಕ್ಷಕರನ್ನು ನೀವು ನೇರವಾಗಿ ಅಲ್ಲಿ ನೇಮಕಾತಿ ಮಾಡ್ಕೋಬಹುದು. 371J ಅನ್ವಯ ಆಗೋದಿಲ್ಲ. ಒಂದನೇದು. ಎರಡನೇದು KKRDB ಇದೆ. ಅಲ್ಲಿ KKRDBಯಲ್ಲಿ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ತಾವು ಅಲ್ಲಿ ಚಾರ್ಜ್ ತಗೊಂಡಿದ ತಕ್ಷಣ ಹೇಳಿದರೆ ನಾನು ಶಿಕ್ಷಣಕ್ಕೆ ಆದ್ಯತೆ ಕೊಡುತ್ತೇನೆ ಅಂತ ಹೇಳಿ 1 ವರ್ಷ ಮೇಲಾಯಿತು. ಇನ್ನು ದೇಕಿಂಗೆ ದಿಲ್ಲಿ ದಿಕ್ಕಾಯಿಂಗೆ ಅಂತಕ್ಕಂಥದ್ದು 75 ವರ್ಷಗಳಾಗುವ ಭಾಗದಲ್ಲಿ. ಇನ್ನು ಯಾಕೆ ಯಾದಗಿರಿ ಜಿಲ್ಲೆ ಕೊನೆಯ ಸ್ಥಾನ ಇದೆ? ಯಾಕೆ ಕಲಬುರಗಿ ಜಿಲ್ಲೆ ಕೊನೆ ಸ್ಥಾನ? ನಮ್ಮ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ. ಯಾಕೆ ಕೊನೆ ಸ್ಥಾನ ಬರ್ತಾ ಇದೆ? ಯಾಕೆ ಗುಣಮಟ್ಟ? ಇವೆಲ್ಲವನ್ನು ಹೇಳ್ತಾ ಇದ್ದೀರಾ. ಈ ಎಲ್ಲ ಯೋಜನೆಗಳು ಜಾರಿಯಲ್ಲಿ ಬರ್ತಾ ಇದ್ದಾವ? ಇವೆಲ್ಲ ಯೋಜನೆಗಳು ಸೀರಿಯಸ್ ಆಗಿ ತೋಳ್ತಾ ಇದ್ದಾರಾ? ಅತಿಥಿ ಶಿಕ್ಷಕರು ಅಕೌಂಟಬಿಲಿಟಿ ಎಷ್ಟು ಇರ್ತದೆ? ಅವರಿಗೆ ಗುಣಮಟ್ಟದ ಶಿಕ್ಷಣ ಯಾವ ರೀತಿ ನಿರೀಕ್ಷೆ ಮಾಡೋಕೆ ಸಾಧ್ಯ ಆಗ್ತದೆ? ಇದರ ಬಗ್ಗೆ ದಯವಿಟ್ಟು ನೀವು ಗಂಭೀರವಾಗಿ ತಗೋಬೇಕು. ಮತ್ತು ಯಾವಾಗ ಇದು ನನಗೆ ಕಾಲಾವಧಿ ಒಂದು ಕಾಲಮಿತಿ ಕೊಡ್ಬೇಕು ಸರ್. ಇದು ಯಾವಾಗ ಇದು ಮಾಡ್ತಾರೆ ದಯವಿಟ್ಟು ಹೇಳ್ಬೇಕು. ಸಚಿವರು ಹೇಳಿ ಯಾವಾಗ ನೀವು ತುಂಬ್ತೀರಿ ಹೇಳಿ ಅವ್ರು ಸ್ಪಷ್ಟವಾಗಿ. ಅಧ್ಯಕ್ಷರೇ, ನಾನು ಅದನ್ನೇ ಹೇಳ್ತಾ ಇರೋದು ಸರ್. ಸನ್ಮಾನ್ಯ ಸಭಾಪತಿಗಳೇ, ಮತ್ತು ಅದೇ ಸರ್ಕಾರದ ಸನ್ಮಾನ್ಯ ಸಚಿವರಾದ HK ಪಾಟೀಲ್ ಸರ್ ಅವರು ಸಹ ಅವರಿಗೆ ಪತ್ರ ಬರೆದಿದ್ದಾರೆ. ಇದು ಸಹಿತ ಅವ್ರ ಗಮನಕ್ಕೆ ತರಬೇಕು. ಮಾನ್ಯ ಅಧ್ಯಕ್ಷರೇ, ನಾನು ಸದನಕ್ಕೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. 3.5-4 ವರ್ಷದ ಹಿಂದೆ ಟೋಟಲಿ ರಾಜ್ಯದಲ್ಲಿ ಬರೀ 5,000 ಒಳಗೇನೆ ಟೀಚರ್ಸ್ ನೇಮಕಾತಿ ಮಾಡಿದ್ದು. ನಾವು ತಗೊಂಡ ಮೇಲೆ 12,000 ಅಂದ್ರೆ 13,000 ಚಿಲ್ಡ್ರನ್. ಇಲ್ಲ, ಈಗ ಮಾಡ್ತೀವಿ ಅಧ್ಯಕ್ಷ. ನನಗೆ ಐ ಆಮ್ ವೆರಿ ಶ್ಯೂರ್. ಇಲ್ಲ, ಐ ಆಮ್ ವೆರಿ ಶ್ಯೂರ್ 10,000ದಲ್ಲಿ 6,500 ಕೊಡ್ತಾ ಇದೀವಿ ನಿಮ್ ಭಾಗಕ್ಕೆ ಅಂತ ಹೇಳಿ ನಾನೇ ಕಮಿಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಅದು ಆರ್ಥಿಕ ಇಲಾಖೆಯಿಂದ ಬಂದ ತಕ್ಷಣ ಅದಾಗ್ತದೆ. ನಾನು ಕೂಡ ಇದನ್ನ ಆರ್ಥಿಕ ಇಲಾಖೆ ಅವಶ್ಯಕತೆ ಇಲ್ಲ ಸರ್. ಇಲ್ಲ, ಅನುಮತಿ ಅವಶ್ಯಕತೆ ಇಲ್ಲ. ಉಸ್ತುವಾರಿ ಸಚಿವರು ಬಂದ್ರು. ಈಗ ಅವರಿಗಾಗಿ ಕಾಯ್ತಾ ಇದ್ದೆ ನಾನು. ಉಸ್ತುವಾರಿ ಸಚಿವರು ಸನ್ಮಾನ್ಯ ಸಭಾಪತಿಗಳ ಈಗಾಗಲೇ ಸನ್ಮಾನ್ಯ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಒಂದು ಸಭೆಯನ್ನು ಮಾಡಿದ್ದಾರೆ. ತೀರ್ಮಾನ ಮಾಡಿದ್ದಾರೆ. ಮಾನ್ಯ ಸಭಾಪತಿ ಒಂದ್ ನಿಮಿಷ ಕ್ಲಾರಿಫೈ. ಒಂದ್ ನಿಮಿಷ ಕೇಳ್ರಿ. ನಿಮಗ ಆರ್ಟಿಕಲ್ 371 ಪ್ರಕಾರ ಅವರು FD ಅವ್ರ ಅನುಮತಿ ಇಲ್ಲ ಅಂತ ಅದನ್ನು ಕ್ಲಾರಿಫೈ ಮಾಡಿ. ಹೌದು, ಮೊನ್ನೆ ನಮ್ಮ ಎಲ್ಲಾ ಸಚಿವರಿಗೆ ಸೇರಿಸಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದಿದ್ರು. ಆ ಸಭೆಯಲ್ಲಿ ಈ ವಿಷಯ ನಾವೆಲ್ಲ ಪ್ರಸ್ತಾಪ ಮಾಡಿದ್ದೇವೆ. 6,800 ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹುದ್ದೆಗಳು ಖಾಲಿ ಇದೆ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ. 19,000 ಇಲ್ಲ. ಮಾಹಿತಿ ತರಿಸ್ಕೊಳ್ಳಿ, ಸರಿಯಾದ ಮಾಹಿತಿ ತರಿಸ್ಕೊಳ್ಳಿ. ನಾನು ನೋಡಿದ್ದೇನೆ, ಅದಕ್ಕೆ ಹೇಳ್ತಾ ಇದ್ದೇನೆ. ಅದಕ್ಕೆ ಆರ್ಥಿಕ ಇಲಾಖೆಯಲ್ಲಿ ಹಿಂದಿನ ಸರ್ಕಾರದಲ್ಲಿ 13-18 ಸರ್ಕಾರದಲ್ಲಿ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವಂತಹ ಎಲ್ಲಾ ಹುದ್ದೆಗಳು ಆರ್ಥಿಕ ಇಲಾಖೆ ಅನುಮತಿ ಅವಶ್ಯಕತೆ ಇಲ್ಲ ಅಂತಿದೆ. ಅದರ ಪ್ರಕಾರನೇ ನೇಮಕಾತಿ ಮಾಡಿಕೊಳ್ಳಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅದು ಒಂದನೇದು. ಎರಡನೇದು ಖಾಲಿ ಅವಶ್ಯಕತೆ ಇಲ್ಲ. ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಗೆ ಶಿಕ್ಷಣ ಅನುಮತಿ ಕೊಟ್ಟಿಲ್ಲ ಅಂತ ಇದೇನು ಒಂದ್ ನಿಮಿಷ ಕುಮಾರ ಸರಿಪಡಿಸಿಕೊಡಿ. ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲನೇ ಸಲ ನಮ್ಮ ಸರ್ಕಾರ ಬಂದ ಮೇಲೆ ತುಂಬಿಕೊಡಿ. ಸರ್ಕಾರದಿಂದ ಕೊಟ್ಟಂತ ಅತಿಥಿ ಶಿಕ್ಷಕರು ಬಿಟ್ಟು ಇನ್ನು ಖಾಲಿ ಇದ್ದಂತವ್ರು ಎಲ್ಲೋ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿ ಅನುದಾನದಿಂದ 100% ತುಂಬಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಲೆಟರ್ ಕೊಡ್ಲಿ ಸಂಬಂಧಪಟ್ಟವ್ರು. ಸರಿ ರೀ. ತಿಪ್ಪೇಸ್ವಾಮಿ, K. ತಿಪ್ಪೇಸ್ವಾಮಿ.